ಹಾಯ್ ನಮಸ್ಕಾರ, ಇದು ನಿಮ್ಮ ಪವನ್ ಸರ್. SSGD 2026 ಏನು ಎಕ್ಸಾಮ್ಸ್ಗಳು ನಡೀತಿವೆ, ಏಪ್ರಿಲ್ 28, 29 ಈ ದಿನದಂದು GK ಸಬ್ಜೆಕ್ಟ್ ಅಲ್ಲಿ ಯಾವೆಲ್ಲ ಕ್ವಶನ್ಗಳು ಬಂದಿವೆ, ಆ ಕ್ವಶನ್ಗಳಿಗೆ ಆನ್ಸರ್ಗಳೇನು, ಇನ್ನು ನೆಕ್ಸ್ಟ್ ಕ್ವಶನ್ಗಳು ಯಾವ ರೀತಿ ಬರಬಹುದು ಅಂತ ಒಂದು ಅನಾಲಿಸಿಸ್ ಮಾಡ್ತಾ ಇದೀವಿ. ಮೊದಲ ಪಾಠನ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸೆಕೆಂಡ್ ಪಾಠನ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಕ್ವಶನ್ ಬಂದಿತ್ತು ಲೋಕಸಭೆಯ ಮೇಲೆ. ಲೋಕಸಭೆಯ ಕ್ಯಾಬಿನೆಟ್ ಮಿನಿಸ್ಟರ್ ಶೇಖಣವರು ಎಷ್ಟಿರಬೇಕು, ಎಷ್ಟನ್ನ ಮೀರಿರಬಾರದು ಅಂತ ಕ್ವಶನ್ ಇತ್ತು. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 15% ಮೀರಿರಬಾರದು. ಹೌದು, ಲೋಕಸಭೆಯಲ್ಲಿ ಮಂತ್ರಿಗಳ ಸ್ಥಾನ ಅಂದ್ರೆ ಸಚಿವರ ಸ್ಥಾನ 15% ಮೀರಬಾರದು. ಮತ್ತೊಂದು ಕ್ವಶನ್ ಬಂದಿತ್ತು, ಆಯುರ್ವೇದದ ಪಿತಾಮಹ ಯಾರನ್ನ ಕರೆಯುತ್ತಾರೆ, ಆಯುರ್ವೇದದ ಪಿತಾಮಹ ಎಂದು ಯಾರನ್ನ ಕರೀತಾರೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಚರಕನಿಗೆ ಆಯುರ್ವೇದದ ಪಿತಾಮಹ ಎಂದು ಕರೆಯಲಾಗುತ್ತೆ. ಇದನ್ನೇ ನೆಕ್ಸ್ಟ್ ಯಾವೆಲ್ಲ ರೀತಿಯಲ್ಲಿ ಬರ್ಬೋದು ಅಂತ ನಾನೊಂದು ಅನಾಲಿಸಿಸ್ ಮಾಡಿದಾಗ ಯಾವೆಲ್ಲ ಕ್ವಶನ್ ಕೇಳ್ಬೋದು. ಜೀವಶಾಸ್ತ್ರದ ಪಿತಾಮಹ ಯಾರಂತ ಕೇಳ್ಬೋದು, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಅರಿಸ್ಟಾಟಲ್. ಸೈಕಾಲಜಿಯ ಪಿತಾಮಹ ಯಾರಂತ ಕೇಳ್ಬೋದು, ರಾಬರ್ಟ್ ಹುಕ್. ರಸಾಯನ ಶಾಸ್ತ್ರದ ಪಿತಾಮಹ ಯಾರಂತ ಕೇಳಿದ್ರೆ ಅಂಡೋನಿ. ಸಸ್ಯಶಾಸ್ತ್ರದ ಪಿತಾಮಹ ಯಾರಂತ ಕೇಳ್ಬೋದು, ಜಗದೀಶ್ ಚಂದ್ರ ಬೋಸ್. ಭೂಗೋಳಶಾಸ್ತ್ರ ಪಿತಾಮಹ ಎರಸ್ತನಿಸ್. ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿ. ಈ ರೀತಿಯಲ್ಲಿ ನಾಳೆ ಪಿತಾಮಹರ ಬಗ್ಗೆ ಕ್ವಶನ್ಗಳು ಚೇಂಜ್ ಆಗ್ಬೋದು, ಅದಕ್ಕೆ ರೆಡಿಯಾಗಿ ಹೋಗಿ. ನೆಕ್ಸ್ಟ್ ಕ್ವಶನ್ ಏನಾಗಿತ್ತು ಅಂದ್ರೆ, LIC ಸ್ಥಾಪನೆ ಆಗಿದ್ದು ಯಾವಾಗ? LIC ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕ್ವಶನ್ ಆಗಿತ್ತು. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 1956. ಇವತ್ತು LIC ಕೇಳಿದಾರಂತಂದ್ರೆ ನೆಕ್ಸ್ಟ್ ಇಸ್ರೋ ಕೇಳಬಹುದು. ಇಸ್ರೋ ಸ್ಥಾಪನೆ ಆಗಿದ್ದು 1969. ನೆಕ್ಸ್ಟ್ DRDO ಕೇಳಬಹುದು. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ನಮ್ಮ ಸೈನ್ಯಕ್ಕೆ ಬೇಕಾಗುವಂತಹ ಎಲ್ಲ ಸೌಕರ್ಯಗಳನ್ನ, ಯುದ್ಧಕ್ಕೆ ಬೇಕಾಗುವಂತಹ ಸೌಕರ್ಯಗಳನ್ನ ಇವನ್ನೆಲ್ಲರನ್ನು ಸ್ಥಾಪನೆ ಮಾಡುವುದು ಅಥವಾ ಎಸ್ಟಾಬ್ಲಿಷ್ ಮಾಡುವುದು, ಅವರೆಲ್ಲನ ರೆಡಿ ಮಾಡುವುದು ನಮ್ಮ DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದು ಪ್ರಾರಂಭ ಆಗಿದ್ದು 1958. ಈ ರೀತಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಬಗ್ಗೆ, ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಅವು ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂತ ಕ್ವಶನ್ ಆಗ್ಬೋದು, ಅದನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಂದಿತ್ತು, ಸಂಗೀತದ ಬಗ್ಗೆ ತಿಳಿಸುವಂತಹ ವೇದ ಯಾವುದು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಾಮವೇದ. ವೇದಗಳಲ್ಲಿ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಈ ವೇದಗಳ ಬಗ್ಗೆ ಕ್ವಶನ್ ಆಗಿತ್ತು. ವೇದಗಳ ಬಗ್ಗೆ ಮತ್ತೇನು ಕ್ವಶನ್ ಆಗಬಹುದು ಅಂತ ನಾವು ನೋಡಿದಾಗ, ಋಗ್ವೇದ ಇದು ಅತ್ಯಂತ ಹಳೆಯ ವೇದವಾಗಿದೆ. ದೇವತೆಗಳ ಸ್ತುತಿ, ಪ್ರಕೃತಿ, ಜ್ಞಾನ ಮತ್ತು ಋತುಗಳ ಬಗ್ಗೆ ತಿಳಿಸುವಂತ ವೇದವಾಗಿದೆ. ಯಜುರ್ವೇದ ಯಜ್ಞ ಯಾಗಾದಿಗಳ ಬಗ್ಗೆ, ಏನೀಗ ಸಾಮವೇದ ಸಂಗೀತದ ಬಗ್ಗೆ ಅಂತೀವೋ ಹಾಗೆ ಯಜುರ್ವೇದ ಯಜ್ಞ ಯಾಗಾದಿಗಳ ಬಗ್ಗೆ, ಕರ್ಮ ಪೂಜೆಗಳ ಬಗ್ಗೆ ತಿಳಿಸುತ್ತೆ. ಸಾಮವೇದವಾಯಿತು ಸಂಗೀತದ ಬಗ್ಗೆ. ಅಥರ್ವಣ ವೇದ ಇದು ದೈನಂದಿನ ಜೀವನ, ವಿಜ್ಞಾನ, ರೋಗ ನಿವಾರಣೆ ಮತ್ತು ಮಂತ್ರ ತಂತ್ರಗಳ ಬಗ್ಗೆ ತಿಳಿಸುವಂತ ಒಂದು ವೇದವಾಗಿದೆ. ವೇದಗಳಲ್ಲಿ 4 ವೇದಗಳು: ಋಗ್ವೇದ, ಯಜುರ್ವೇದ, ಅಥರ್ವ ವೇದ ಮತ್ತು ಸಾಮವೇದ. ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಕ್ವಶನ್ಸ್ ಗಳಾಗಿವೆ. ಯಾವ ರೀತಿಯಲ್ಲಿ ಕ್ವಶನ್ಸ್ ಆಗಿತ್ತು? ಅದಕ್ಕಿಂತ ಮುಂಚೆ ಮಣ್ಣಿನ ಬಗ್ಗೆ ಒಂದು ಕ್ವಶನ್ ಆಗಿತ್ತು. ಹತ್ತಿ ಬೆಳೆಗೆ ಉಪಯುಕ್ತವಾದಂತಹ ಮಣ್ಣು ಯಾವುದಂತ ಕೇಳಿದ್ರೆ ಅದು ಕಪ್ಪು ಮಣ್ಣು. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿರುವಂತ ಮಾಹಿತಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಅತಿ ಹೆಚ್ಚು ಎಲ್ಲರೂ ರೈತರ ಮಕ್ಕಳಂದ್ರೆ ಮಣ್ಣಿನ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಸೊ ಹತ್ತಿ ಬೆಳೆಗೆ ಅತ್ಯಂತ ಉಪಯುಕ್ತವಾದ ಮಣ್ಣು ಯಾವುದಂತ ಕೇಳಿದ್ರೆ ಅದು ಕಪ್ಪು ಮಣ್ಣು. ನೆಕ್ಸ್ಟ್, ಔರಂಗಜೇಬನ ಮರಣವಾಗಿದ್ದು ಯಾವಾಗ? ಮೊಘಲರ ದೊರೆಗಳಲ್ಲಿ ಒಬ್ಬ ದೊರೆ ಔರಂಗಜೇಬ್. ಈ ಔರಂಗಜೇಬನ ಮರಣವಾಗಿದ್ದು ಯಾವಾಗ ಅಂತ ಕೇಳಿದ್ರು 1707. ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಬಂದಿತ್ತು 2021. BWF ಚಾಂಪಿಯನ್ಶಿಪ್ ಬೆಳ್ಳಿ ಪದಕವನ್ನಂತ ಭಾರತೀಯ ಯಾರು? ಬೆಳ್ಳಿ ಪದಕವನ್ನು ಗೆದ್ದುಕೊಂಡಂತ ಭಾರತೀಯ ಯಾರು ಅಂದ್ರೆ ಅದಕ್ಕೆ ಹಿಡಿಂಬಿ ಶ್ರೀಕಾಂತ್. ಇದನ್ನ ನೆಕ್ಸ್ಟ್ ಯಾವ ರೀತಿಯಲ್ಲಿ ಕ್ವಶನ್ಗಳು ಕೇಳಬಹುದು, ನಾನು ನೆಕ್ಸ್ಟ್ ಬರುವಂತ ಶಿಫ್ಟ್ಗಳಲ್ಲಿ ಯಾವೆಲ್ಲ ಕ್ವಶನ್ಗಳು ಆಗಬಹುದು ಅಂತ ಒಂದು ಅನಾಲಿಸಿಸ್ ಮಾಡಿದಾಗ ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಒಂದು ಸಣ್ಣ ಮಾಹಿತಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬಾಬರ್ನ ಬಗ್ಗೆ ಕೇಳಬಹುದು. ಬಾಬರ್ನ ಆಳ್ವಿಕೆ 1526 1530. 1530 ಬಾಬರ್ನ ಸಾವಾಗುತ್ತೆ. ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಅಂತ ಹೇಳಿ ಬಾಬರ್ನ ಕೇಳ್ತೀವಿ. ಹುಮಾಯೂನ್ನ ಬಗ್ಗೆ ಕೇಳ್ಬೋದು. ಹುಮಾಯೂನ್ ಅಂದ್ರೆ ಒಬ್ಬ ಅದೃಷ್ಟವಂತ ಅಂತ. ಹುಮಾಯೂನ್ ಪದದ ಅರ್ಥ ಅದೃಷ್ಟವಂತ. ಆದ್ರೆ ಪೂರ್ತಿ ಇವನ ಜೀವನದಲ್ಲೇ ಇವನು ಅದೃಷ್ಟ ಅನ್ನೋದೇ ಕಾಣಲಿಲ್ಲ. ಹೌದು, ಹಲವಾರು ದಾಳಿಗಳಾಗತ್ತೆ. ಗದ್ದುಗೆಯನ್ನು 2 ಬಾರಿ ಏರ್ತಾನೆ, ತನ್ನ ಸಾಮ್ರಾಜ್ಯವನ್ನು ಕಳ್ಕೊತಾನೆ, ಮತ್ತೆ ಪಡ್ಕೋತಾನೆ. ತಾನು ಕಟ್ಟಿಸಿದಂತ ಒಂದು
ಗ್ರಂಥಾಲಯದಿಂದಾನೇ ಬಿದ್ದು ತನ್ನ ಸಾವನ್ನು ಪಡ್ಕೋತಾನೆ. ಇವನ ಸಾವು 1556ರಲ್ಲಿ. ಈತ ಬಾಬರ್ನ ಮಗ. ನೆಕ್ಸ್ಟ್ ಅಕ್ಬರ್, ಮೊಘಲರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂತ ಹೇಳ್ಕೊತೀವಿ. 1605ರಲ್ಲಿ ತೀರ್ಕೋತಾನೆ. ಈತನ ಮಗ ಜಹಾಂಗೀರ್ 1627ರಲ್ಲಿ ತೀರ್ಕೋತಾನೆ. ಶಹಜಾನ್ 1658ರಲ್ಲಿ ತೀರ್ಕೋತಾನೆ. ತಾಜ್ ಮಹಲ್ ಅನ್ನು ಕಟ್ಟಿಸಿದಂತಹ ಶಹಜಾನ್ ತನ್ನ ಮೊದಲ ಹೆಂಡತಿ ಮುಮ್ತಾಜ್, ಅರ್ಜುಮನ್ ಬಾನು ಬೇಗಂ ಅವಳ ಮೊದಲ ಹೆಸರಾಗಿರುತ್ತೆ. ಅರ್ಜುಮನ್ ಬಾನು ಬೇಗಂ, ಅವಳಿಗಾಗಿ ತಾಜ್ ಮಹಲ್ ಅನ್ನು ಕಟ್ಟಿಸಿರ್ತಾನೆ. ಇನ್ನೂ ಒಂದು ಕ್ವಶನ್ ಆಗಿದೆ, ಭಾರತದ ಭೂಗಡಿಗಳ ಬಗ್ಗೆ ಕ್ವಶನ್ ಆಗಿದ್ದು. ಬಾಂಗ್ಲಾದೇಶ್ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾರೊಂದಿಗೆ ಗಡಿಯಂತ ಹಂಚಿಕೊಂಡಿದೆ ಅಂತ ಕೇಳಿದ್ರು. ಅದರಲ್ಲಿ ಆಪ್ಷನ್ ಇತ್ತು ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ್ ಗಡಿಯನ್ನು ಹಂಚಿಕೊಂಡಿದ್ದು ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳೊಂದಿಗೆ. ಮೊದಲ ಇತಿಹಾಸ ನೋಡೋದಾದ್ರೆ ಪ್ರಮುಖ ರಾಜವಂಶಗಳು ಮತ್ತು ಉತ್ತರಾಧಿಕಾರಿ ಬಗ್ಗೆ ಕ್ವಶನ್ ಬಂದಿತ್ತು. ಬಿಂಬಿಸಾರನ ಉತ್ತರಾಧಿಕಾರಿ ಯಾರಾಗಿದ್ರು ಅಂತೇಳಿ ಕ್ವಶನ್ ಬಂದಿತ್ತು. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಜಾತ ಶತ್ರು. ಬಿಂಬಿಸಾರನ ಮಗ ಅಜಾತ ಶತ್ರು. ಈ ಅಜಾತ ಶತ್ರು ತನ್ನ ತಂದೆ ಆದ ಬಿಂಬಿಸಾರನನ್ನ ಬಂಧಿಸಿ ಕೊಲೆ ಮಾಡುವ ಮುಖಾಂತರ ಸಿಂಹಾಸನವನ್ನು ಏರ್ತಾನೆ. ಇವನು ಹರ್ಯಂಕ ಸಾಮ್ರಾಜ್ಯದ ಪ್ರಬಲ ಒಬ್ಬ ಅರಸನಾಗಿರುತ್ತಾನೆ. ಗೌತಮ ಬುದ್ಧ, ಮಹಾವೀರ. ಅಜಾತ ಶತ್ರು ಗೌತಮ ಬುದ್ಧ ಮತ್ತು ಮಹಾವೀರನ ಸಮಕಾಲೀನವನಾಗಿದ್ದಾನೆ. ಹೌದು, ಆ ಸಂದರ್ಭದಲ್ಲಿ ಯಾವಾಗ ಗೌತಮ ಬುದ್ಧ ಮತ್ತು ಮಹಾವೀರರಿದ್ರು ಅದೇ ಸಮಕಾಲೀನ ಸಂದರ್ಭದಲ್ಲಿ ಅಜಾತ ಶತ್ರು ಕೂಡ ಬರ್ತಾನೆ. ಒಂದು ಸಂಸ್ಥೆಯ ಬಗ್ಗೆ ಕ್ವಶನ್ ಆಗಿತ್ತು. NSSO ಅನ್ನುವಂಥ ಸಂಸ್ಥೆ ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ಈ ಸಂಸ್ಥೆಯ ಬಗ್ಗೆ ಕ್ವಶನ್ ಆಗಿತ್ತು. ಈ ಸಂಸ್ಥೆಯ ಕಾರ್ಯವೇನು? 4-5 ಆಪ್ಷನ್ಗಳು ಕೊಟ್ಟಿದ್ದು, ಅದರಲ್ಲಿ ಕಾರ್ಯವೇನು ಅಂತ ನೋಡೋದಾದ್ರೆ ಇದರ ಕಾರ್ಯ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗಳು. ನಾಳೆ ಈ ಸಂಸ್ಥೆಯ ಬಗ್ಗೆ ಲಾಂಗ್ ಫಾರ್ಮ್ ಕೇಳಬಹುದು, ನೆನಪಿರಲಿ. ಇದರ ಸಂಸ್ಥೆಯ ಲಾಂಗ್ ಫಾರ್ಮ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ಇದರ ಕಾರ್ಯ ಏನು? ಸಾಮಾಜಿಕ ಆರ್ಥಿಕ ಸಮೀಕ್ಷೆಗಳನ್ನು ನೋಡುವುದು, ಕೈಗಾರಿಕಾ ಸಮೀಕ್ಷೆಗಳನ್ನು ಮಾಡುವುದು, ದತ್ತಾಂಶಗಳ ಸಂಗ್ರಹಣೆ ಮತ್ತು ವಿಶ್ಲೇಷಣೆ. ಯಾವ ರೀತಿಯಲ್ಲಿ ದೇಶಾದ್ಯಂತ ಗೃಹ ಬಳಕೆ, ಗ್ರಾಹಕ ವೆಚ್ಚ, ಉದ್ಯೋಗ ಮತ್ತು ನಿರುದ್ಯೋಗ, ಆರೋಗ್ಯ, ಶಿಕ್ಷಣ, ವಸತಿ ಸೌಕರ್ಯಗಳಂತ ವಿವಿಧ ವಿಷಯಗಳ ಬಗ್ಗೆ ಸಮೀಕ್ಷೆ ನಡೆಸುವುದು. ಅದರ ಜೊತೆಗೆ ಕೈಗಾರಿಕೆಗಳ ವಾರ್ಷಿಕ ಸಮೀಕ್ಷೆ ನಡೆಸುವುದು. ಇವೆಲ್ಲವೂ ಕೂಡ NSSO ಕಾರ್ಯಗಳಾಗಿರ್ತವೆ. ಈ NSSO ಕಾರ್ಯವೇನು ಅಂತೇಳಿ ಆಪ್ಷನ್ ಅಲ್ಲಿ ಕೊಟ್ಟಿದ್ರು, ಅದರಲ್ಲಿ ಒಂದು ಆಪ್ಷನ್ ಚೂಸ್ ಮಾಡಬೇಕಾಗಿತ್ತು. ಇನ್ನು ಇಂದು ನಡೆಯುವಂತಹ ಪರೀಕ್ಷೆಯಲ್ಲಿ ಅಂದರೆ 29 ಏಪ್ರಿಲ್ ಅಲ್ಲಿ ಮೊದಲ ಶಿಫ್ಟ್ ಅಲ್ಲಿ GK ಯಾವೆಲ್ಲ ಕ್ವಶನ್ ಬಂದಿದ್ದು ಅಂತ ಒಂದಾಗ ಮಾಹಿತಿಯನ್ನು ಕಲೆಕ್ಟ್ ಆಗ ಆಂಗ್ಲ ಮೈಸೂರು ಯುದ್ಧಗಳ ಬಗ್ಗೆ ಕ್ವಶನ್ ಕೇಳಿದ್ವಿ. ಮೊದಲ ಆಂಗ್ಲ ಮೈಸೂರು ಯುದ್ಧ ನಡೆದಿದ್ದು ಯಾವಾಗ? 1767, 1769ರಲ್ಲಿ. ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಒಂದು ಯುದ್ಧ ನಡೆಯುತ್ತೆ. ಈ ಯುದ್ಧ ದೊಡ್ಡ ಸಂಘರ್ಷವಾಗಿ ಹೊರಹೊಮ್ಮುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಆಗ್ಬೋದು, ನೆಕ್ಸ್ಟ್ ಎರಡನೇ ಆಂಗ್ಲ ಮೈಸೂರು ಯುದ್ಧ ನಡೆದಿದ್ದು ಯಾವಾಗ ಅಂತ ಕೇಳ್ಬೋದು. ಎರಡನೇ ಆಂಗ್ಲ ಮೈಸೂರು ಯುದ್ಧ ನಡೆದಿದ್ದು 1780-84ರಲ್ಲಿ ಹೈದರಾಲಿ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ. ಮೂರನೇ ಆಂಗ್ಲ ಮೈಸೂರು ಯುದ್ಧ 1790-92 ನಡುವೆ ನಡೆಯುತ್ತೆ. ಈ ಸಾರಿ ಹೈದರಾಲಿ ಇರಲ್ಲ, ಈ ಸಾರಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ನಡೆಯುತ್ತೆ. ಈ ಯುದ್ಧ 1792ರಲ್ಲಿ ಕೊನೆಗೊಂಡು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಅಂತ್ಯವಾಗುತ್ತೆ. ಯುದ್ಧ ಒಂದು ಒಪ್ಪಂದದೊಂದಿಗೆ ಅಂತ್ಯ ಆಗುತ್ತೆ, ಅದೇ ಶ್ರೀರಂಗಪಟ್ಟಣ ಒಪ್ಪಂದ. ಇವತ್ತಿನ GK ಪಾಠದಲ್ಲಿ ಒಂದು ಕ್ವಶನ್ ಆಗಿತ್ತು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಎಲ್ಲಿ ಕಂಡು ಬರುತ್ತೆ ಅಂತ. ಈ ವಿಶ್ವದ ಅತಿ ದೊಡ್ಡ ಡೆಲ್ಟಾ ಅಂತಾನೆ ಕರಿತೀವಿ ಇದನ್ನ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಮುಖಜ ಭೂಮಿ ಕಂಡು ಬರುವುದು ಪಶ್ಚಿಮ ಬಂಗಾಳದಲ್ಲಿ. ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಮಹಿಳೆ ಯಾರಾಗಿದ್ರು ಅಂತೇಳಿ ಇವತ್ತು ಕ್ವಶನ್ ಆಗಿತ್ತು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿ ಅವರು. ಹೌದು, ಭಾರತದಲ್ಲಿ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಂತಹ ಮೊದಲ ಮಹಿಳೆ ಅಂದ್ರೆ ಅದು ಇಂದಿರಾ ಗಾಂಧಿ, ಮಾಜಿ ಪ್ರಧಾನಿ. ಹೌದು, ಅದರ ಜೊತೆಗೆ ಇವರ ವಿಶೇಷತೆ ಏನಂತಂದ್ರೆ ಭಾರತದಲ್ಲಿ ಎಮರ್ಜೆನ್ಸಿಯನ್ನು ಹೇರಿದರು. ಅದರ ಜೊತೆಗೆ ಭಾರತದಲ್ಲಿ ಮೊದಲ ಬಾರಿಗೆ ಒಬ್ಬಳು ಮಹಿಳೆ ಯಾರಾದ್ರೂ ಪ್ರಧಾನಿಯಾಗಿದ್ರು ಅಂತಂದ್ರೆ ಅದು ಇಂದಿರಾ ಗಾಂಧಿ ಅವರು. ಈ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಕ್ವಶನ್ ಆಗ್ಬೋದು. ಇದು ಯಾವಾಗ ಸ್ಥಾಪನೆ ಆಯ್ತು ಅಂತ ನೆಕ್ಸ್ಟ್ ಕ್ವಶನ್ ಆಗ್ಬೋದು. ಇದು ಸ್ಥಾಪನೆ ಆಗಿದ್ದು 1954ರಲ್ಲಿ. ನೀಡುವವರು ಯಾರು? ನಮ್ಮ ಭಾರತ ಸರ್ಕಾರ. ಈ ಪ್ರಶಸ್ತಿಯನ್ನ ಯಾರು ಪ್ರದಾನ ಮಾಡುತ್ತಾರೆ ಅಂತ ಕೇಳ್ಬೋದು. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಪ್ರೆಸಿಡೆಂಟ್.
ಭಾರತ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡುವವರು ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಗಳು. ಇದು ಪ್ರಾರಂಭ ಆಗಿದ್ದು 1954ನೇ ಇಸ್ವಿಯಿಂದ. ಇಂದಿರಾ ಗಾಂಧಿ ಅವರಿಗೆ ಸ್ವೀಕಾರ ಆಗಿದ್ದು ಅಂದ್ರೆ ಇಂದಿರಾ ಗಾಂಧಿ ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಯಾವಾಗ ಅಂತ ನೆಕ್ಸ್ಟ್ ಕ್ವಶನ್ ಆಗ್ಬೋದು 1971ರಲ್ಲಿ. ಕ್ರಿಕೆಟ್ ಬಗ್ಗೆ ಒಂದು ಕ್ವಶನ್ ಆಗಿತ್ತು. ಭಾರತವು ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಅನ್ನ ಯಾವಾಗ ಆಯೋಜನೆ ಮಾಡಿತ್ತು ಅಂದ್ರೆ ಭಾರತದಲ್ಲಿ ಯಾವಾಗ ಆಯೋಜನೆ ಮಾಡಿತ್ತು ಅಂದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 1987ರಲ್ಲಿ. ಹೌದು, 1987ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಜಂಟಿಯಾಗಿ ವಿಶ್ವಕಪ್ ಅನ್ನ ಆಯೋಜನೆ ಮಾಡ್ತಾರೆ. ನಾಳೆ ನಿಮಗೆ ಈ ರೀತಿಯಲ್ಲಿ ಕ್ವಶನ್ ಆದಾಗ ಯಾರ ಜೊತೆಗೆ ಜಂಟಿಯಾಗಿ ಆಯೋಜನೆ ಮಾಡಿತ್ತು ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಪಾಕಿಸ್ತಾನ ಆಗುತ್ತೆ. ಸೊ ಮೊದಲ ಬಾರಿಗೆ ಭಾರತ 1987ರಲ್ಲಿ. ಆದ್ರೆ ಇನ್ನೊಂದು ಕ್ವಶನ್ ಆಗ್ಬೋದು, ನೆಕ್ಸ್ಟ್ ಏನ್ ಕ್ವಶನ್ ಆಗ್ಬೋದು ಅಂತ ನೋಡೋದಾದ್ರೆ ಭಾರತ ವಿಶ್ವಕಪ್ ಅನ್ನು ಮೊದಲ ಬಾರಿಗೆ ಗೆದ್ದುಕೊಂಡಿದ್ದು ಯಾವಾಗ ಅಂತ ಕ್ವಶನ್ ಆಗ್ಬೋದು 1983ರಲ್ಲಿ. ಆ ತಂಡದ ಕ್ಯಾಪ್ಟನ್ ಯಾರಂತ ಕೇಳಬಹುದು, ಕಪಿಲ್ ದೇವ್. ಇನ್ನೊಂದು ಕ್ವಶನ್, ಟ್ವಿಸ್ಟ್ ಕ್ವಶನ್ ಏನಾಗ್ಬೋದು ಅಂತಂದ್ರೆ ಈ 1953ರಲ್ಲಿ ನಡೆದಂತಹ ವಿಶ್ವಕಪ್ ಏನಿತ್ತು, ಒಡಿಐ ವಿಶ್ವಕಪ್, ಇದು 50 ಓವರ್ದಾಗಿರ್ಲಿಲ್ಲ, ಇದು 60 ಓವರ್ದಾಗಿತ್ತು. ಈ 60 ಓವರ್ ವಿಶ್ವಕಪ್ ಏನ್ ನಡೀತಿತ್ತು 1987ರಲ್ಲಿ ಹೋಗಿ ಅದು 50 ಓವರ್ಗಳ ವಿಶ್ವಕಪ್ ಆಗಿ ಹೊರಹೊಮ್ಮತ್ತೆ. ಸೊ ಈ ರೀತಿಯಲ್ಲಿ ನೀವು ಎಲ್ಲಾ ಕ್ವಶನ್ಗಳನ್ನ ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಬರಬಹುದಾದಂತಹ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನೆಕ್ಸ್ಟ್ ಶಿಫ್ಟ್ಗಳಿಗೆ ಹೋಗಿ ಅಟೆಂಡ್ ಆಗಿ ಅಂತ ಹೇಳ್ಕೊತೀನಿ. ಸೊ ಆದಷ್ಟು ಕರೆಂಟ್ ಅಫೇರ್ಸ್, ಹಿಸ್ಟ್ರಿಯಲ್ಲಿ ಕೆಲ ಪ್ರಮುಖ ವ್ಯಕ್ತಿಗಳ ಬಗ್ಗೆ, ಪ್ರಮುಖ ಘಟನೆಗಳ ಬಗ್ಗೆ, ಕದನಗಳ ಬಗ್ಗೆ, ನೃತ್ಯಗಳ ಬಗ್ಗೆ ಇವೆಲ್ಲ ಅನಾಲಿಸಿಸ್ ಮಾಡಿ ಹೋಗಿ ನೀವು ಪಡ್ಕೋಬೇಕಾಗುತ್ತೆ. ಸೊ ಇದೇ ರೀತಿಯ ಡೇ ವೈಸ್ ಶಿಫ್ಟ್ಗಳ ಅನಾಲಿಸಿಸ್ಗಾಗಿ ನಮ್ಮ ಭಗತ್ ಸಿಂಗ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನ ಚಾನಲ್ ಅನ್ನ ಫಾಲೋ ಮಾಡ್ಕೊರಿ, ನಮ್ಮ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊರಿ. ಜೈ ಹಿಂದ್, ಎಲ್ಲರಿಗೂ ಒಳ್ಳೆಯದಾಗಲಿ.